ಈಗ ನೋಡಿ ಟಿಪ್ಪರ್ ಗಾಡಿ ಮಾಡ್ಕೊಂಡಾರೆ. TN ಗಾಡಿ, ಇದು ಟಿಪ್ಪರ್ ಜಾಕ್. ಈ ಕಡೆ ಟೀ ಕುಡಿದು ಹೋಗಿವ್ರಂತೆ. ಸ್ಟಾಪಾಗಿ ಬಂದು ನಿಲ್ಸಿರೋದು ಗಾಡಿ, ಇಲ್ಲೇ ನಿಲ್ಸಿರೋದು. ಒಂದು ಟೀಗೆ ಸತೆ ಕುಡ್ದಿಲ್ಲ ದಾರಿಯಲ್ಲಿ, ಅಷ್ಟು ಲೇಟಾಗಿಬಿಟ್ಟು ಬಂದಿರೋದು. ಹಿಂಗೆ ಇಬ್ಬನಿ ಇದೇನು ಕಾಣ ನಾವು ಸ್ನೇಹಿತರೆ, ವೆಲ್ಕಮ್ ಟು SL ಟ್ರಕ್ ವ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಚಿಕ್ಕಬಿದ್ರಕಲ್ಲು ಟೋಲು. ಬೆಳಗ್ಗೆ ಪೀಣ್ಯ ಬಂದೆ, ಪೀಣ್ಯದಲ್ಲಿ ಬೇಗನೆ ಖಾಲಿ ಮಾಡಿಕೊಟ್ರು, ಜಾಸ್ತಿ ಟೈಮ್ ತಗೊಳ್ಳಿಲ್ಲ. ಖಾಲಿ ಮಾಡ್ಕೊಂಡು ಫೋನ್ ಮಾಡಿದೆ ರೆಸಿಡ್ಯೂಸ್ಕೋಬೇಕಾರೆ. ಯಜಮಾನ್ರು ಹೇಳಿದ್ರು, ಆಯ್ತು ಕುಣಿಗಲ್ ಹೋಗಪ್ಪ, ಲೋಡ್ ಐತೆ, ಅರ್ಜೆಂಟ್ ಐತೆ, ಸ್ವಲ್ಪ ಅರ್ಜೆಂಟಾಗಿ ಹೋಗು ಅಂತ ಹೋಯ್ತಾ ಇದ್ದೀನಿ. ಇದು ಬಂದು ಕಾಣ್ತಿರ್ಬೋದು ಚಿಕ್ಕಬಿದ್ರಕಲ್ಲು ಟೋಲು. ನೋಡಪ್ಪ, ಈ ಟೈಮ್ ಫೋನ್ ಬರ್ತಾಯಿದೆ. ಸರಿ, ಮನೆಯಿಂದ ಫೋನ್ ಬರ್ತೈತೆ, ಫಸ್ಟ್ ಮಾತಾಡ್ತೀನಿ. ಫೋನಲ್ಲಿ ಮಾತಾಡೋಷ್ಟೊತ್ತಿಗಾಗಲೇ ಎಲ್ಲಿ ಬಂದೈತೆ ನೋಡು ಗಾಡಿ, ಕೀಸೆ ಹತ್ರ ಬಂದ್ಬಿಡೈತೆ. ಮಾದಾವರ ನಮ್ಮ ಮೆಟ್ರೋ ಇಲ್ಲಿಗೆ ಸ್ಟಾರ್ಟು. ಮೆಟ್ರೋ ಇವಾಗ ಮುಂಚೆ ಇದರಲ್ಲಿತ್ತು, 8ನೇ ಮೇಲೆ ಲಾಸ್ಟ್ ಇತ್ತು. ಇವಾಗ ಮಾದಾವರವರೆಗೂ ಬಂದೈತೆ ಮೆಟ್ರೋ. ಹೋಗೋಣ ಕುಣಿಗಲ್ಲು, ಕುಣಿಗಲ್ಲು, ಕುಣಿಗಲ್ಲು. ಕುಣಿಗಲ್ಲಿಂದ ಮಾಮೂಲಿ ಹೊಸಪೇಟೆ, ಹೊಸಪೇಟೆಯಿಂದ ಮಾಮೂಲಿ ಗೋವಾ, ಗೋವಾದಿಂದ ಹೈದರಾಬಾದು, ಬಿಜಾಪುರ, ಅಲ್ಲಿ ಇಲ್ಲಿ ಹೋಗಿ ಬರೋದು. ಎಲ್ಲೂ ಇಲ್ಲ ಅಂದರೆ ಬೆಂಗಳೂರಿಗೆ ಬರೋದು ನಮ್ಮದು ರೂಟು. ಇವಾಗ ಮಂಗಳೂರು ಅಂತೂ ಬಿಟ್ಬಿಟ್ಟಿದ್ದೀವಿ. ಇಲ್ಲಿ ಕುಣಿಗಲ್ ಲೋಡ್ ಇದ್ದರೆ ಮಂಗಳೂರಿಗೆ ಯಾವುದೇ ಕಾರಣಕ್ಕೂ ಹೋಗಲ್ಲ. ಕುಣಿಗಲ್ಲಾಗಿ ಲೋಡ್ ಇಲ್ಲ ಅಂದರೆ ಮಂಗಳೂರಿಗೆ ಹೋಗೋದು. ಆ ಥರ ನಮ್ದು ಇವಾಗ ರೂಟ್. ಸದ್ಯಕ್ಕಿದು ನಮ್ಮ TCI. ನೆಕ್ಸ್ಟು ಮಾತನಾಡಿನಲ್ಲಿ ಮಾಕ್ಲಿ ಅವು ಇವು ನೆಲಮಂಗ್ಲ. ರೈಟ್, ಆದಷ್ಟು ಬೇಗ ಹೋಗೋಣ, ಅರ್ಜೆಂಟ್ ಬಾ ಅಂತ ಹೇಳ್ತಾವ್ರೆ ನಮ್ಮ ಸಚಿನ್ ತೆಂಡೂಲ್ಕರ್. ಅರ್ಜೆಂಟ್ ಬಾ ಅಂತೆ, ನಮ್ಗೆ ಬರೇ ಇದೆ ಅರ್ಜೆಂಟ್ ಬಾ ಅಂತಾರೆ. ಹೋಗೋಣ ಕುಣಿಗಲ್ಗೆ ಹೋಗಿ ಸಿಗೋಣ. ಊಟ ಏನು ಮಾಡಿಲ್ಲ, ಊಟ ಅಲ್ಲೆಲ್ಲರೂ ಮುಂದೆ ಹೋಯ್ತಾ ಮಾಡ್ಕೊಂಡು ಹೋಗೋಣ, ಇಲ್ಲ ಸೀದಾ ಹೋಗೋಣ, ಒಂದು ಗೊತ್ತಿಲ್ಲ. ಹತ್ರ ಹೋಗಿ ಡಿಸೈಡ್ ಮಾಡೋಣ. ದಿ ನೆಕ್ಸ್ಟ್ ಡೇ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಿನ್ನೆ ಕುಣಿಗಲ್ ಲೋಡ್ ಆಗುತ್ತೆ ಅಂತ ಬಂದೆ. ಒಂದೇ ನಿಮಿಷ ಕುಣಿಗಲ್ಲಿಂದ ಲೋಡ್ ಆಗುತ್ತೆ, ಅರ್ಜೆಂಟ್ ಮಾಡ್ತಾವ್ರೆ ಅಂತ ದಬಾಯಿಸ್ಕೊಂಡು ಬಂದೆ. ಇಲ್ಲಿ ನೋಡ್ರೆ ಲೋಡೇ ಆಗಿಲ್ಲ. ನಿನ್ನೆ ಬಿಟ್ಬಿಟ್ಟು ಮನೆಗೆ ಹೋದೆ, ಬೆಳಗ್ಗೆನೆ ಬಂದೆ, ಇವತ್ತು ಲೋಡ್ ಆಗಿಲ್ಲ. ಕ್ಯಾನ್ಸಲ್ ಮಾಡ್ಕೊಂಡು ಇವಾಗ ಇಲ್ಲಿಂದ ದೊಡ್ಡಬಳ್ಳಾಪುರ ಚಪ್ಪರಕಲ್ಲಿಗೆ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಅಲ್ಲಿಂದ ಲೋಡು ದೇವಸ್ಥಾನ ಕಲ್ಲು, ನಮ್ಮ ಶ್ರೀಧರ್ ಅವರು ಹೊಡಿತಾರಲ್ಲ ಆ ಕಲ್ಲು, ಮುರುಡೇಶ್ವರಕ್ಕೆ ಕಲ್ಲು ತುಂಬಕ್ಕೆ ಹೋಗ್ತಾ ಇದ್ದೀನಿ. ಹೊಸಪೇಟೆ ಲೋಡ್ ಕ್ಯಾನ್ಸಲ್ ಆಯಿತು. ಇವಾಗ ನಮ್ಮ ಜರ್ನಿ ಮುರುಡೇಶ್ವರ ಕಡೆ. ಸುಮ್ಮನೆ ಬೆಂಗಳೂರಿಂದ ಇಲ್ಲಿ ಬಂದು, ಬೆಂಗಳೂರಿಂದ ಇಲ್ಲಿ ಕುಣಿಗಲ್ಲಿಗೆ ಬಂದು ವಾಪಸ್ ಅಲ್ಲಿಗೆ ಹೋಗ್ತಾ ಇದ್ದೀವಿ. 80 ಕಿಲೋಮೀಟ್ರ್ ವೇಸ್ಟ್. 80 ಕಿಲೋಮೀಟ್ರ್ ಟೋಲು ಅವೆಲ್ಲ ಲೆಕ್ಕ ಮಾಡಿದರೆ ಅಲ್ಲೇ ಇದ್ದಿದ್ರೆ ಆಗಿರೋವು. ಇದು ಮೈನ್ ರೋಡ್. ಇದು ಈ ಕಡೆ ಕುಣಿಗಲ್ ಹೋಗೋದು, ಆ ಕಡೆ ಬೆಂಗಳೂರು ಹೋಗೋದು. ನಾವು ಬೆಂಗಳೂರು ಕಡೆ ಹೋಗ್ಬೇಕು. ದಾಬಾಸ್ಪೇಟೆ ಇಲ್ಲಿಂದ ಒಂದೇ ನಿಮಿಷ. ಇಲ್ಲಿಂದ ಸೋಲೂರಿಂದ ಶಿವಗಂಗೆ, ದಾಬಾಸ್ಪೇಟೆಯಿಂದ ದೊಡ್ಡಬಳ್ಳಾಪುರ, ಚಪ್ಪರಕಲ್ಲು, ಹಿಂಗೆ ಹೋಗೋಣ. ಇವತ್ತು ಮುರುಡೇಶ್ವರ ಲೋಡ್ ಮಾಡ್ಕೊಂಡು ಮುರುಡೇಶ್ವರ ಕಡೆ ಪಯಣ. ಮುರುಡೇಶ್ವರ ರೂಟು ಹೆಂಗೆ ಹೋಗೋಣ ಅನ್ನೋದು ಇನ್ನೂ ಡಿಸೈಡ್ ಮಾಡಿಲ್ಲ. ನೋಡೋಣ, ಶಿವಮೊಗ್ಗ ಆಗಿ ಜೋಗ್ ಫಾಲ್ಸ್ ಆಗಿ ಹೋಗೋದಾ, ಅಥವಾ ಹಿಂಗೆ ಮಂಗಳೂರು, ಸಕಲೇಶ್ಪುರ, ಮಂಗಳೂರಿಂದ ಕುಂದಾಪುರ, ಮುರುಡೇಶ್ವರ ಹೋಗೋದಾ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಹೋಗಿ ಫಸ್ಟು ಲೋಡ್ ಮಾಡೋಣ, ಆಮೇಲೆ ಮುಂದಿಂದು. ಸುಮ್ಮನೆ ಒಂದಿನ ವೇಸ್ಟು, 89 ಕಿಲೋಮೀಟ್ರ್ ವೇಸ್ಟು. ನೋಡಿ ಹೆಂಗೈತೆ ನಮ್ಮ ಟೈಮ್ಗಳೇ ಸರಿ ಇಲ್ಲ. ಬೆಳಗ್ಗೆ ಮನೆಯಿಂದ
ಮನೆಯಿಂದ 8:30 ಹೊರಟು ಬೈಪಾಸಿಗೆ 9 ಗಂಟೆ ಬಂದು ನಿಂತ್ರೆ 10 ಗಂಟೆ ಬಸ್ ಬಂದೈತೆ. 10 ಗಂಟೆಯಿಂದ ಕುಣಿಗಲ್ ಬರೋಕ್ರೆ 11:30. ಅಲ್ಲಿಗೆ 1.5 ಅವರ್ ಒಂದು ಬಸ್ಸಲ್ಲಿ ಬಂದಿದ್ದು. ನರಕ ತೋರಿಸ್ಬಿಟ್ಟೈತೆ ಬಸ್ ಇವತ್ತು. ಫುಲ್ಲು ರಶ್ಶು ನೋಡ್ತಿರ್ಬೋದು ಗಾಡಿಗಳು ಹೆಂಗೆ ಓಡಾಡ್ತಿದ್ದಾವೆ ಅಂತ. ಫುಲ್ಲು ರಶ್ಶು ನೋಡಿ, ಬಸ್ಸು ಎಲ್ಲ ಫುಲ್ಲು ರಶ್ಶಲ್ಲಿ ಓಡ್ತಾ ಇವತ್ತು. ಅಷ್ಟು ಬೇಜಾರಾಗ್ಬಿಡ್ತು. ಹೊಸಿ ಲೇಡೀಸ್ ಅಲ್ಲಪ್ಪ, ಬಸ್ಸಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ಆ ಥರ ಬಸ್ಸಲ್ಲಿ ಬಂದೆ. ಇಲ್ಲಿ ಬಂದು ನೋಡ್ರಿ ಲೋಡ್ ಆಗಿಲ್ಲ. ಒಂದು ಅರ್ಧ ಗಂಟೆ ವೆಯ್ಟ್ ಮಾಡೋ ಅಂದರು. ಇವಾಗ ಮುರುಡೇಶ್ವರ ಲೋಡ್ ಹೇಳಿದ್ರು. ವಾಪಸ್ ಬೆಂಗಳೂರು ಕಡೆ ಹೋಗಿ ಚಪ್ಪರ್ಕಲ್ಲಿಂದ ಮುರುಡೇಶ್ವರ ಲೋಡ್ ಮಾಡ್ಕೊಂಡು ನಮ್ಮ ಪಯಣ ಮುರುಡೇಶ್ವರ ಕಡೆ. ಬರೀ ಮುಂದೆ ಎಲ್ಲ ಸಿಗೋಣ. ಸದ್ಯಕ್ಕೆ ಇವಾಗ ಇವತ್ತು ನಿನ್ನೆ ರಿಸ್ಕ್ ತಗೊಂಡು ಹೊಡ್ಕೊಬಂದೆ 80, 70, 80ರಲ್ಲಿ. ಇವತ್ತು ಹೊಡೆಯಲ್ಲ, ನಿಧಾನಕ್ಕೆ ಹೋಗೋಣ. ರಿಸ್ಕ್ ತಗೊಬಂದರೆ ನಮ್ದು ಈ ಥರ ಎಡವಟ್ಗಳಾಗ್ತವೆ. ರಿಸ್ಕು ಬೇಡ, ಬಸ್ಗೂ ಬೇಡ, ಆರಾಮಾಗಿ ಹೋಗೋಣ. ಮುಂದೆ ಬಂದು ಒಂದು 10,000 ಡೀಸೆಲ್ ಹಾಕ್ಸ್ಕೊಳ್ಳೋಣ ಅಂತ ಡೀಸೆಲ್ ಹಾಕ್ಸ್ಕೊತಾ ಇದ್ದೀನಿ. 10,000 ಸಾಕು. ಲೋಡ್ ಮಾಡಿಸ್ಕೊಂಡು ಫುಲ್ ಮಾಡಿಸ್ಕೊಳ್ಳೋಣ. ಸದ್ಯಕ್ಕೆ 10,000. ಇದು ರೇಟ್ ನೋಡಿ, 91 ರೂಪಾಯಿ 27 ಪೈಸೆ. ಅಲ್ಲಿಗೆ 2.5 ರೂಪಾಯಿ ಗೋವಾಗೂ ಇಲ್ಲಿಗೆ. ಗೋವಾ ಇನ್ನೂವರೆಗೂ ಜಾಸ್ತಿ ಆಗಿಲ್ಲ, ಇಲ್ಲಷ್ಟೇ. ಭಾರತ್ ಬ್ಯಾಂಕ್ ಇದು. ಫುಲ್ ಬೇಡ, ಲೋಡ್ ಆದ್ಮೇಲೆ ಫುಲ್ ಮಾಡಿಸ್ಕೊಳ್ಳೋಣ ಅಂದರೆ ನಮ್ಮ ಓನರು. ಹಂಗಾಗಿ ಒಂದು 10,000 ಅಷ್ಟೇ ಹಾಕ್ಸ್ಕೊಂಡು ಗೋವಾದಲ್ಲಿ ಹಾಕ್ಸ್ಕೊಂಡು ಬಂದಿದ್ದಲ್ವ ಡೀಸೆಲು. ಹೋಗುತ್ತೆ, ಆ ಕಡೆಯಿಂದ ಬರಲ್ಲ. ಯಾಕೆ ಬೇಕು, ಯಾವುದಕ್ಕೆ ಇರಲಿ ಒಂದು 10,000. ಆಮೇಲೆ ಲೋಡ್ ಮಾಡ್ಕೊಂಡು ಫುಲ್ ಮಾಡಿಸ್ಕೊಂಡ್ರು. ಹಂಗಾಗಿ ಒಂದು 10,000 ಹಾಕ್ಸ್ಕೊಳ್ಳೋದಿಗೆ. ಬರೀ ಡೀಸೆಲ್ ಹಾಕ್ಸ್ಕೊಂಡು ಮುಂದೆ ಎಲ್ಲರೂ ಹೋಗಿ ಊಟ ಮಾಡ್ಕೊಂಡು ಹೋಗೋಣ. ಅಲ್ಲೇ ಟೈಮು 12:20. ಹೋಗೋಣ 1-1:30 ಅಷ್ಟೊತ್ತಿಗೆ ಊಟ ಮಾಡ್ಕೊಂಡು. ಈ ಬುಲೋರ ಗಾಡಿಗೆ ನೋಡಿ ಟಿಪ್ಪರ್ ಗಾಡಿ ಮಾಡ್ಕೊಂಡಾರೆ. TN ಗಾಡಿ ಇದು ಟಿಪ್ಪರ್ ಜಾಕ್. ಬುಲೋರದಲ್ಲಿ ಎಲ್ಲ ಗಾಡಿ ಬರಲ್ಲ, ಇವ್ರು ಮಾಡಿಸ್ಕೊಂಡಿರೋದು. ಬುಲೋರದಲ್ಲಿ ಬರಲ್ಲ ಈ ಥರ ಜಾಕು, ಇವರು ಮಾಡಿಸ್ಕೊಂಡಿರೋದು. ಕಾಯಿ ಹೊಡ್ಯೋಕೆನಾ. ಲೋಡಿಂಗ್ ಪಾಯಿಂಟ್ಗೆ ಬಂದಿದ್ದೀವಿ. ನಮ್ಮ ಅರ್ಜುನ ಅನ್ನಕ್ಬೇಕಂತೆ ಕರೆಂಟ್ ಇಲ್ವಂತೆ, ಲೋಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಂದೇ ಒಂದು ನಿಮಿಷ, ಗಾಳಿ ಸೌಂಡ್ ಜಾಸ್ತಿ ಬರುತ್ತೆ. ಫ್ಯಾನು ಹಾಕಿದ್ನಲ್ಲ, ಸಿಕ್ಕಾಬಿಟ್ಟೆ ಗಾಳಿ. ಹೀಗಾಗಿ ನೋಡಿದೆ ಕಲ್ಲು ಲೋಡ್ ಆಗೋದು. ಇನ್ನು ಯಾವ್ದು ಮಾಡ್ತಾರೆ, ಯಾವ್ದು ಹಾಕ್ಬೇಕು ಅನ್ನೋದು ನಮಗಂತೂ ಗೊತ್ತಿಲ್ಲ. ನೋಡಿ ಸ್ವಲ್ಪವೇ, ಅಲ್ಲಷ್ಟವೆ, ಇನ್ನಲ್ಲವೇ, ಆ ಕ್ರೇನ್ ಹತ್ರ ಅಲ್ಲವೇ ಯಾವ್ದು ಹಾಕ್ಬೇಕೋ ಗೊತ್ತಿಲ್ಲ. ಇಲ್ಲೊಂದು ಗಾಡಿ ಇದ್ದಾವೆ, ಯಾವಾಗ ಹಾಕ್ತಾರೆ ನೋಡೋಣ. ಒಟ್ಟಿನಲ್ಲಿ ಇಲ್ಲಿ ಬಂದು ಕಾಯ್ತಾ ಇದ್ದೀವಿ. ಊಟ ಅಂತೂ ಅಲ್ಲೇ ಊಟ ಬಂದಿದ್ದಾಯಿತು. ಈಗ ನಮ್ಮದು ಲೋಡ್ ಮಾಡೋದು ಫ್ಯಾಕ್ಟ್ರಿ ಹೆಸರು ಇದೆ. ಯಾರಿದು? ಆರ್ನರ್ ಗ್ರಾನೈಟ್ಸ್. ಕರೆಕ್ಟಾಗಿ ಓದ್ತಾ ಇದ್ದೀನಿ ಕನ್ನಡ. ಓಕೆ. ಆರ್ನರ್ ಗ್ರಾನೈಟ್ಸ್ ಅಂತೆ. ಸದ್ಯಕ್ಕೆ ಇಲ್ಲೇ ರೆಸ್ಟ್ ತಗೊಳ್ಳೋಣ. ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ತಗೊಂಡಿದ್ದು ಇನ್ನೂವರೆಗೂ ಹೆಂಗೈತೆ ನೋಡಿಲ್ಲಿ. ಕರೆಕ್ಟಾಗಿ ಜಾಗ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ ಇದಕ್ಕೆ. ಸುಮಾರು ಜನ ನನ್ನ ಮೊಬೈಲ್ ಯಾವುದು ಅಂತ ಕೇಳ್ತಾ ಇದ್ರಿ. ನಂದು ಬಂದ್ಬಿಟ್ಟು ಸ್ಯಾಮ್ಸಂಗ್ S25 ಅಲ್ಟ್ರಾ. ನೋಡಿ ಎಷ್ಟು ದೂರ ಇದ್ದರೂ ಕ್ಲಿಯರಾಗಿ ಝೂಮ್ ಮಾಡ್ಬೋದು. ಎಷ್ಟು ಕ್ಲಿಯರಾಗಿ ಕಾಣುತ್ತೆ ನೋಡಿದ್ರೆ. ಈಗ ಅದು ಎಷ್ಟು ದೂರ ಐತೆ ಅನ್ನೋದನ್ನು ಈಗ ತೋರಿಸ್ತೀನಿ ನೋಡ್ರಿ. ನೋಡಿ. ಸದ್ಯಕ್ಕೆ ಲೋಡ್ ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ. ಟೈಮ್ ಬಂದ್ಬಿಟ್ಟು 3:45. ಇವತ್ತು ಒಂದು ಎಡವಟ್ಟು ಏನಪ್ಪ ಅಂದರೆ ಟೈಮ್ ನೋಡಿ 3:45. ಇವತ್ತು ಡೇಟ್ ಬಂದ್ಬಿಟ್ಟು 18. ಇವತ್ತು ನಮ್ಮ RCB ಪಂಜಾಬ್ ಮ್ಯಾಚ್ ಇದೆ ಬೆಂಗಳೂರಲ್ಲಿ. ಮಳೆ ಮೋಡ ಬೇರೆ ನೋಡಿ. ಆ ಕಡೆ ನೋಡಿ, ಆ ಕಡೆಲ್ಲ ಮಳೆ ಹುಯ್ತಾ ಐತೆ. ಆಕಾಶಕ್ಕೆ ಝೂಮ್ ಮಾಡ್ಬಿಟ್ಟಿದ್ವಿ.
ಮಳೆ ಬೇರೆ ಸಿಕ್ಕಾಪಟ್ಟೆ ಬರಂಗೈತೆ. ಮಳೆ ಬಂದು ಎಲ್ಲಿ ಮ್ಯಾಚು ಸಮಸ್ಯೆ ಮಾಡುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ. ಇವತ್ತು RCB ಮ್ಯಾಚ್ ಏನಾಗುತ್ತೆ ಅನ್ನೋದು ಇವತ್ತು. ಸದ್ಯಕ್ಕೆ ನಾವು ಇಲ್ಲಿ ಟೀ ಅಂಗಡಿ ಪೈ ಅಂಗಡಿ ಏನೂ ಇಲ್ಲ. ನಾವೇ ಸ್ವಲ್ಪ ಟೀ ಮಾಡ್ಕೊಳ್ಳೋಣ, ಗಾಡಿಯಾಗೇನೆ ಟೀ ಮಾಡ್ಕೊಂಡು ಕುಡ್ಕೊಳ್ಳೋಣ. ಆಮೇಲೆ ನೋಡೋಣ. ಇವನು ಇಷ್ಟೊತ್ತಿಗೆ ಕರಿತಾನೆ ಗಾಡಿ ಬಿಡೋಕ್ಕೆ. ಅದೊಂದು ಕಲ್ಲು ಗಾಡಿ ಕಾಣ್ತಿರ್ಬೋದು ನೋಡಿ. ಅವರು ಅದು ಲೋಡ್ ಆದಮೇಲೆ ಏನೋ ಬಿಡಿಸ್ಕೋಬೋದು. ಬಿಡಿಸ್ಕೋತಾರೆ ಗೊತ್ತಿಲ್ಲ. ಸದ್ಯಕ್ಕೆ ರೆಸ್ಟ್ ತಗೊಳ್ಳೋಣ ಬರ್ರಿ, ಆಮೇಲೆ ನೋಡೋಣ. ನಮ್ಮ ಗಾಡಿ ಇಲ್ಲಿನೂ ಇಷ್ಟೊತ್ತಾದರೂ ಲೋಡೇ ಮಾಡಿಲ್ಲ ನೋಡಿ. ಅಲ್ಲೇ ಕತ್ಲೆ ಆಗೋಯ್ತು. ಟೈಮ್ ನೋಡಿ 6:45 ಆಯಿತು. ಏನೋ ಮೆಟೀರಿಯಲ್ ರೆಡಿ ಇಲ್ಲ, ಕರೆಂಟ್ ಇಲ್ಲ ಅಂದರೆ ಇವಾಗ ಕರೆಂಟ್ ಬಂದೈತೆ, ಮೆಟೀರಿಯಲ್ ರೆಡಿ ಇಲ್ಲ ಅಂತವ್ರೆ. ಏನೋ ಒಂದು ಗೊತ್ತಾಗ್ತಿಲ್ಲ. ನಮ್ಮ ಟೈಮ್ಗಳೇ ಸರಿ ಇಲ್ಲ. ಅದಕ್ಕೆ ಗಾಡಿಯಲ್ಲಿ ಟೀ ಮಾಡ್ತಾಯಿದ್ದೀನಿ. ಬರ್ರಿ, ಯಾರ ಟೀ ಕುಡಿತಾರ ಬರ್ರಿ ಈ ಕಡೆ, ದೇವನಹಳ್ಳಿ ಕಡೆ ಟೀ ಕುಡಿದು ಹೋಗಿವ್ರಂತೆ. ಟೀ ಕುಡಿದು ಹೋಗಿವ್ರಂತೆ. ಬರ್ರಿ ಆರಾಮಾಗಿ ಟೀ ಕುಡಿದು. ಇವ್ರು ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ, ಎಷ್ಟೊತ್ತಿಗೆ ರೆಡಿ ಮಾಡ್ತಾರೆ ಗೊತ್ತಿಲ್ಲ. ನಮ್ಮ ಇವತ್ತು RCB ಪಂಜಾಬ್ ಮ್ಯಾಚು. ಮಳೆ ಅಂತೂ ಕಮ್ಮಿ ಆಗಿದೆ. ಮಳೆ ಏನಿಲ್ಲ ಸದ್ಯಕ್ಕೆ, ಇನ್ನೂ ಅಪ್ಡೇಟ್ ಬಂದಿಲ್ಲ. ಯಾಕಂದರೆ 7 ಗಂಟೆ ಟಾಸ್ಕ್ ಇರೋದು. ಅಷ್ಟೊತ್ತಿಗೆ ಟೀ ಮಾಡ್ಕೊಂಡು ಕುಡಿಯೋಣ. ಇಲ್ಲಿ ಟೀ ಅಂಗಡಿ ಪೈ ಅಂಗಡಿ ಯಾವೂ ಇಲ್ಲ, ಹಂಗಾಗಿ ಗಾಡಿಯಲ್ಲೇ ಟೀ ಮಾಡ್ತಾ ಇದ್ದೀನಿ. ಟೀ ಮಾಡ್ಕೊಂಡು ಕುಡ್ಕೊಂಡು ಸದ್ಯಕ್ಕೆ. ಆಮೇಲೆ ನೈಟ್ ಅಡುಗೆಗೆಲ್ಲ ಏನೋ ವ್ಯವಸ್ಥೆ ಮಾಡೋಣ. ಲೋಡ್ ಎಷ್ಟೊತ್ತಿಗೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಲೋಡ್ ಆದಮೇಲೆ ಅಪ್ಡೇಟ್ ಕೊಡ್ತೀನಿ. ಸದ್ಯಕ್ಕೆ ಟೀ ಕುಡಿಯೋಣ ಬರ್ರಿ. ನೋಡಿರಿ, ಗಾಡಿಯಲ್ಲೇ ಟೀ ಮಾಡೋದು. ಈಗೆಲ್ಲ ಎಲ್ಲ ಗಾಡಿಯಲ್ಲೇ. ದಿ ನೆಕ್ಸ್ಟ್ ಡೇ ನಮ್ಮ ಗಾಡಿ ನಿನ್ನೆನೂ ಲೋಡ್ ಆಗಿಲ್ಲ. ಇವತ್ತು ಮಧ್ಯಾಹ್ನ 1:15 1:15 ಇನ್ನೂವರೆಗೂ ಲೋಡ್ ಆಗಿಲ್ಲ. ನಮ್ಮ ಅರ್ಜುನ ಅದೇ ಫ್ಯಾಕ್ಟ್ರಿ, ಅದೇ ಜಾಗದಲ್ಲಿ ಲೋಡ್ ಆಗೋದು. ಲೋಡೇ ಮಾಡ್ತಿಲ್ಲ ಅವರು. ಕಲ್ಲುಗಳು ಕಟ್ಟಾಗಿಲ್ಲ, ಕರೆಂಟ್ ಇಲ್ಲ. ನಿನ್ನೆಲ್ಲ ಸಿಕ್ಕಾಬಟ್ಟೆ ಮಳೆ, ಕರೆಂಟ್ ಇಲ್ಲ ಅಂದ್ಬಿಟ್ಟು ಹಾಲ್ಟ್ ಮಾಡೋರೆ. ಮಧ್ಯಾಹ್ನ ಊಟ ಬಿರಿಯಾನಿ ತರಿಸಿದ್ದೆ ಝೊಮೊಟೊದಲ್ಲಿ ಬಿರಿಯಾನಿ ತರಿಸಿದ್ದೆ. ನಮ್ಮ ಗಾಡಿಯಲ್ಲಿ ಕೂತ್ಕೊಂಡು ತಿನ್ನಂಗಿಲ್ವಲ್ಲ, ಹಂಗಾಗಿ ಇಲ್ಲಿ ಒಳ್ಳೆ ಜಾಗ ಇತ್ತು, ಕೂತ್ಕೊಂಡು ತಿಂತಾಯಿದ್ದೀವಿ ನೋಡಪ್ಪ. ನಮ್ಮ ಗಾಡಿಯಲ್ಲಿ ತಿನ್ನಂಗಿಲ್ವಲ್ಲ, ಹಂಗಾಗಿ ಇಲ್ಲೇ ಕೂತ್ಕೊಳ್ಳೋದು. ತಿಂದ್ಬಿಟ್ಟು ತಟ್ಟೆ ತೊಳೆದು ಎತ್ತಿ ಒಳಗೆ ಇಕ್ಕೋದು. ಬರ್ರಿ ಫಸ್ಟು ಊಟ ಮಾಡೋಣ. ಇವತ್ತು ಲೋಡ್ ಪಕ್ಕಾ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಎಷ್ಟೊತ್ತಿಗೆ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿವರೆಗೂ ತಿಂದ್ಬಿಟ್ಟು ಕೂತ್ಕೊಳ್ಳೋಣ. ಚಿಕನ್ ಮಸಾಲ ಬಿರಿಯಾನಿ. ಇದು ರೈತ ಚಿಕನ್ ನೋಡಿ, ಪೀಸು ಸಕಲಾಯಿತು. ಇದೇ ನಮ್ಮ ಮಧ್ಯಾಹ್ನದ ಊಟ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ರೆಸ್ಟ್ ತಗೊಳ್ಳೋದು. ಅವ್ರು ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ ನೋಡೋದು. ಸದ್ಯಕ್ಕೆ ಊಟ ಮಾಡೋಣ ಬರ್ರಿ. ಒಟ್ಟು ಚಿಕನು ಎಷ್ಟು ತಿನ್ಬೇಕು ಅಷ್ಟು ತಿನ್ಕೊಳ್ಳೋದು ಚಿಕನು. ದಿ ನೆಕ್ಸ್ಟ್ ಡೇ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಸಕಲೇಶ್ಪುರ ಘಾಟಲ್ಲಿದ್ದೀನಿ. ರಾತ್ರಿ ಲೋಡಾಗಿ ಬಿಡೋದು 11:30 ಆಗೋಯ್ತು. ಅಲ್ಲಿಂದ ಸೀದಾ ನಾನ್ ಸ್ಟಾಪ್ ಬಂದು ಎಲ್ಲೂ ನಿಲ್ಲಿಸಿಲ್ಲ. ಇಲ್ಲೇ ಬಂದು ನಿಲ್ಲಿಸಿರೋದು ಟೀ ಕುಡಿಯೋಕ್ಕೆ. ಇನ್ನು ಟೀ ಕೊಟ್ಟಿಲ್ಲ. ಬರ್ರಿ ಫಸ್ಟ್ ಬೆಳಗ್ಗೆ ಟೀ ಕುಡಿಯೋಣ, ಆಮೇಲೆ ಸಿಗೋಣ. ಬೆಂಗಳೂರಿಂದ ನಾನು ಸ್ಟಾಪಾಗಿ ಬಂದು ನಿಲ್ಲಿಸಿರೋದು, ಗಾಡಿ ಇಲ್ಲೇ ನಿಲ್ಲಿಸಿರೋದು. ಒಂದು ಟೀಗೆ ಸತೆ ಕುಡ್ದಿಲ್ಲ ದಾರಿಯಲ್ಲಿ. ಅಷ್ಟು ಲೇಟಾಗಿಬಿಟ್ಟು ಬಂದಿರೋದು. ಒಂದೇ ಒಂದು ಟೀ ಕುಡಿಯೋಕ್ಕೂ ನಿಲ್ಲಿಸಿಲ್ಲ ಗಾಡಿ ಇವತ್ತು. ಇರಿಸವೆ ನಿಲ್ಲಿಸಿ ಟೈರ್ ಚೆಕ್ ಮಾಡಿದೆ, ಸೀದಾ ಬತ್ತಾಯ್ತಿದ್ದೆ. ಇವಾಗ ಮಳೆ ಬರಂಗೈತೆ. ನೋಡೋಣ, ನಿಧಾನಕ್ಕೆ ಘಾಟ್ ಇಳಿಸ್ಕೊಂಬಿಟ್ಟು ಹೆಂಗೆ ಆಗುತ್ತೆ ಹಂಗೆ. ಇಲ್ಲಿ ಟೀ ಬನ್ನು ಕುಡ್ದಿದ್ದಾಯ್ತು. ಯಾವಾಗಲೂ ಫೇಮಸ್ ನಮ್ಮದು ಟೀ ಬನ್ನೆಲ್ಲ ಕುಡ್ದಿದ್ದಾಯ್ತು. ಟೀ ಬನ್ ಅಂತೀನಿ, ಟೀ ಬನ್ಸು 2 ಬನ್ಸು ಟೀ ಕುಡ್ದಿದ್ದಾಯ್ತು. ಇವಾಗ ಸೀದಾ ಹೋಗೋಣ. ಕೈ ಕಾಲು ಮೈಯೆಲ್ಲ ಸುಸ್ತಾಗ್ಬಿಟ್ಟಿದೆ. ಎಷ್ಟು ಟೈಮು ಬಿಟ್ಟಿದ್ದು ಗೊತ್ತಾ? 11 ಗಂಟೆ 11:15 ಬಿಟ್ಟಿದ್ದು ಚಪ್ರಕಲ್ಲು. ಎಷ್ಟು ಕಿಲೋಮೀಟ್ರ್ ಬಂದಿದ್ದೀವಿ ಅಂದರೆ, ಡೀಸೆಲ್ ಹಾಕಿ 270 ಕಿಲೋಮೀಟ್ರ್, ಅಲ್ಲಿಗೆ 300 ಕಿಲೋಮೀಟ್ರ್. ಟೈಮ್ ಇವಾಗ ಬಂದು ಅಲ್ಲಿ ಅರ್ಧ ಗಂಟೆ ಆಯಿತು. ಅಂದರೆ 6:15 ಬಂದಿದ್ದೀನಿ. ಒಂದು ಈ ಕಡೆ ದಾರಿ ಸಾಗಲಿಲ್ಲ.
ಯಾಕಂದ್ರೆ ರೋಡ್ ಹಂಗವೇ ಕಲ್ಲು ಹಿಂಗೆ ಆಡ್ತದೆ ಗಾಡಿ ಹಿಂಗಾದ್ರೆ ಏನಾಗಲ್ಲ, ಅದು ಹಿಂಗೆ ಆಡ್ತೈತಲ್ಲ ಬಾಡಿಗೆ ಹೊಡ್ಕೊತೈತೆ, ಬಾಡಿ ಎಲ್ಲ ಓಪನ್ ಆಗ್ಬಿಡ್ತವೆ ಅಂತೇಳಿ ನಿಧಾನಕ್ಕೆ ಇಸ್ಕೊಂಡ್ ಬರ್ತಾ ಇದ್ದೀನಿ. ಹೋಗೋಣ ಇಲ್ಲಿಂದ ಈಗ ಆರಾಮಾಗಿ ನಿಧಾನಕ್ಕೆ ಘಾಟ್ ಇಳಿಸ್ಕೊಂಡು ಅಡುಗೆ ಗಿಡಿಗೆ ಮಾಡ್ಕೊಂಡು ತಿನ್ಕೊಂಡು ಸ್ನಾನ ಗೀನ ಮಾಡ್ಕೊಂಡು ಇನ್ನೇನು ಸಂಜೆನೇ ಹೊರಟದು. ಈಗ ಹೋದ್ರೂ ಮುರುಡೇಶ್ವರ ಹೋಗಿ ಖಾಲಿ ಮಾಡೋಕ್ಕಾಗಲ್ಲ, ಬಿಸಿಲಲ್ಲಿ ಓಡಿಸ್ಕೊಂಡು ಹೆಣಗಕ್ಕಿಂತ ಆರಾಮಾಗಿ ಸಾಯಂಕಾಲ ಬಿಡ್ಕೊಂಡು ನೈಟೇ ಓಡಿಸಿ ನಾಳೆ ಬೆಳಗ್ಗೆ ಹೋಗಿ ಖಾಲಿ ಮಾಡೋಣ. ಸದ್ಯಕ್ಕೆ ಇವಾಗ ಇಲ್ಲಿಂದ ಹೊಡನ್ ಬರ್ರಿ, ಮುಂದೆ ಅಲ್ಲೆಲ್ಲ ಅರ್ಧ ಘಾಟಲ್ಲಿ ನಿಲ್ಲಿಸಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳವೆಲ್ಲ ಮುಗಿಸ್ಕೊಂಡು ಘಾಟ್ ಇಳಿಸೋಕೆ ಶುರು ಮಾಡೋಣ. ನೋಡಿ ಸ್ನೇಹಿತರೆ, ಘಾಟ್ ಇಳಿಸ್ತಾ ಇದ್ದೀನಿ. ಇಬ್ಬನಿ ನೋಡಿ ಸ್ನೇಹಿತರೆ, ಟೈಮು 7:45. ಇಬ್ಬನಿ ನೋಡಿ ಇಬ್ಬನಿ ನೋಡಿ ಹೆಂಗೈತೆ, ಅಲ್ಲಿಗಿಂತ ಇಲ್ಲಿ ನೋಡಿ ಇಬ್ಬನಿ ನೋಡಿದ್ರ, ಇಬ್ಬನಿ ಫುಲ್ಲು ಇಬ್ಬನಿ. 7:45 ಟೈಮ್ಗೆ ಇಷ್ಟೊಂದು ಇಬ್ಬನಿ ಐತೆ. ಇಲ್ಲಿ ನೋಡಿ ಮುಂದ್ಗಡೆ ಹೆಂಗೆ ಕಾಣ್ತದೆ ಗ್ಲಾಸು. ರಾತ್ರಿ ಎಲ್ಲ ಮಳೆ ಬಂತಲ್ಲ, ಬೆಂಗಳೂರಾಗೆಲ್ಲ ಮಳೆನೇ, ಗ್ಲಾಸ್ ಎಲ್ಲ ಇದಾಗ್ಬಿಟ್ಟವೆ. ಒಂದು 2-3 ಹೋಟ್ಲ್ ಪಾಸ್ ಆದರೆ ಮುಗೀತು, ಆಮೇಲೆ ಪೂರ್ತಿ ಘಾಟ್ ಇಳಿಸೋದೇನೆ. ಅಲ್ಲ 7:45 8 ಗಂಟೆ ಆಗ್ತಾ ಬರ್ತೈತೆ, ಇನ್ನೂ ಇಬ್ಬನಿ ಐತೆ. ಅದು ಕಾಣ್ತಿರ್ಬೋದು. ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ, ಮಳೆ ಬಂದಿಲ್ಲ, ಇಬ್ಬನಿ ಐತೆ. ನೀರು ಹಿಡ್ಕೋಬೇಕು, ಕುಡಿಯೋಕ್ಕೆ ನೀರು ಹಿಡ್ಕೋಬೇಕು. ಆಯ್ತು ಹೋಗೋಣ. ರೈಟ್. ಯಾವ್ದು ಬೆಂಜ್ ಅಂತಿತ್ತಲ್ಲಪ್ಪ, ಮನೆ ನೋಡಿ ಎಲ್ಲಿ ಕಟ್ಟಾರ, ಸಾಕಾದ ಕಟ್ಟಾರ. ಇಲ್ಲೆಲ್ಲ ಮನೆಗಳು ಕಟ್ಟಿರ್ತಾರೆ, ಕೆಲವು ಕಡೆ ನೋಡಬೇಕು, ಸಾಕಾದ ಬೆಟ್ಟದ ಮೇಲೆ ಚೆನ್ನಾಗಿ ಕಟ್ಟಿರ್ತಾರೆ ವಿಶಾಲವಾಗಿ. ಮುಂದೆ ಇಬ್ಬನಿ ವರ್ಕರ್ ಗಾಡಿಗಳೆಲ್ಲ ಬರ್ತಾ ಇದ್ದಾವೆ. ನಾವು ಘಾಟ್ ಇಳಿಸೋಕೆ ಶುರು ಮಾಡಿದ್ದೀವಿ. ಅಲ್ಲಿ ನೋಡಿ ಹೆಂಗಿದೆ ಇಬ್ಬನಿ. ಈಗ ಹೆಂಗೆ ಕಾಣುತ್ತೆ, ನಾವು ಫೋಟೋ ತೆಗಿ ಹೆಂಗೆ. ಫುಲ್ಲು ಇಬ್ಬನಿ ಸಾಂಗ್, ಪರವಾಗಿಲ್ಲ ಇಷ್ಟಿದ್ರೆ. ಇನ್ನು ಉಪ್ಪಿನಂಗಡಿ 63 ಕಿಲೋಮೀಟ್ರ್, ಅತ್ತಾಗೊಂದು 50, 113 ಕಿಲೋಮೀಟ್ರ್ ಮಂಗಳೂರು, ಅತ್ತಾಗೊಂದು 150, 170, ಅಲ್ಲಿಗೆ 280 ಕಿಲೋಮೀಟ್ರು. ಫಸ್ಟ್ ಗೇರ್ ಕೊಟ್ಟು ಬಿಡೋಣ, ಆರಾಮಾಗಿ ಇಳಿಸೋಣ. ಈಗ ನೋಡಿ ಸ್ವಾಮಿ ಹೆಂಗೈತೆ, ಸಾಕಾಗೈತೆ. ನಮ್ಮ ಗಾಡಿ ಸೈಡ್ ಕಾಣುತ್ತೆ ಅಂತ ನೋಡೋಕೆ ಕಾಣಲ್ಲ ಅಂತ ಅಲ್ವಾ. ಇನ್ಸ್ಟಾ 360 ಕ್ಯಾಮ್ರಾ ಮಡಿಕೋಬೇಕು, ಚೆನ್ನಾಗಿರ್ತೈತೆ. ತಗೊಳ್ಳೋಣ, ಅದೂ ಒಂದು ದಿವಸ ತಗೊಳ್ಳೋಣ. ಯೂಟ್ಯೂಬಿಂದ ಚೆನ್ನಾಗಿ ದುಡ್ಡು ಬರಲಿ, ಅದನ್ನು ಒಂದ್ಸತಿ ತಗೊಂಡು ಇದು ಮಾಡೋಣ. ಸದ್ಯಕ್ಕೆ ಇರೋದಕ್ಕೆ ಇದಕ್ಕೆ EMI ಕಟ್ಟಿರೋ ಸಾಕು. ಇನ್ನು ಅದಕ್ಕೆಲ್ಲ ಹೋಗಿ EMI ಎಲ್ಲಿಂದ ಕಟ್ಟೋದು.